ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ಸ್ತೋತ್ರ ಆಗಲಿ. ಈ ದಿನ ದೇವರ ವಾಕ್ಯ ಏನಂತಂದರೆ, ಯೆಶಾಯನ ಬರೆದ ಪತ್ರಿಕೆ 25ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿ ಕಣ್ಣೀರನ್ನು ಹೊರಿಸಿಬಿಡುವನು, ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ನೋಡಿ, ಸ್ವತಃ ದೇವರೇ ಹೇಳ್ತಾ ಇದ್ದಾರೆ. ಏನಂತ ದೇವರ ವಾಕ್ಯಲ್ಲಿ ಹೇಳ್ತದೆ, ದೇವರು ಮಾನವರ ಪ್ರತಿಯೊಬ್ಬರ ಕಣ್ಣೀರನ್ನು ಹೊರಿಸಿ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸಿಬಿಡ್ತೀನಿ ಅಂತ. ನೋಡ್ರಿ, ದೇವರು ಎಂತಹ ಭರವಸೆಯನ್ನು ಮನುಷ್ಯನಿಗೆ ನಮಗೆ ಕೊಡ್ತಾ ಇದ್ದಾರೆ. ಯಾರ್ಯಾರ ದುಃಖದಲ್ಲೂ ಕಣ್ಣೀರಿನಲ್ಲೂ ವೇದನೆಯಲ್ಲಿದ್ದಾರೋ ಅವರೆಲ್ಲರಿಗೂ ದೇವರು ಹೇಳ್ತಾರೆ ಮಾತಿದು, ನಿಮ್ಮ ಕಣ್ಣೀರನ್ನು ನಾನು ಒರೆಸ್ತೇನೆ, ನಿಮಗೆ ಬಂದಂಥ ಅವಮಾನಕ್ಕೆ ಬದಲಾಗಿ ಮಾನವನ್ನು ಕೊಡ್ತೇನೆ, ನಿಮಗಿರುವಂಥ ಅವಮಾನವನ್ನು ಈ ಭೂಮಂಡಲದಿಂದಲೇ ತೊಲಗಿಸ್ತೇನೆ ಅಂತ ಯೆಹೋವನು ಇದನ್ನು ನುಡಿದಿದ್ದಾನೆ. ದೇವರ ಬಾಯಿಂದ ಸ್ವತಃ ಇದನ್ನು ನುಡಿದಿದ್ದಾನೆ. ಅದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯವನ್ನು ಆಶೀರ್ವದಿಸಿರಿ. ಯಾರ್ಯಾರು ಈ ವಾಕ್ಯವನ್ನು ಕೇಳ್ತಿದ್ದಾರೋ ಅವರೆಲ್ಲರಿಗೂ ಈ ಒಂದು ವಾಗ್ದಾನ ಅವರ ಜೀವಿತದಲ್ಲಿ ನೆರವೇರಲಿ. ದೇವರು ತಾನೇ ಕಣ್ಣೀರನ್ನು ಒರೆಸಲಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ಪ್ರೇಯರ್ ಮಾಡೋಣ. ಪ್ರೀತಿಯುಳ್ಳ ಪರಿಶುದ್ಧವಾದ ದೇವರೇ, ಈ ಸಮಯದಲ್ಲಿ ಸ್ತೋತ್ರ ಕರ್ತನೆ, ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ನೀವು ಹೇಳಿದಿರಪ್ಪ, ನಾನು ನಿಮ್ಮ ಕಣ್ಣೀರನ್ನೆಲ್ಲ ಒರೆಸಿ ನಿಮ್ಮ ಅವಮಾನವನ್ನು ಭೂಮಂಡಲದಿಂದ ತೆಗೆದು ಹಾಕ್ತೇನೆ ಎಂಬುದಾಗಿ. ಅದಕ್ಕಾಗಿ ಸ್ತೋತ್ರಪ್ಪ. ಅದರಿಂದ ಬಿಡುಗಡೆ ಕೊಡುವುದಕ್ಕಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳನ್ನು ಸಮರ್ಪಿಸ್ತಾ, ಈ ವಾಕ್ಯವನ್ನು ಯಾರ್ಯಾರು ಕೇಳ್ತಾ ಇದ್ದಾರೋ ಅವರೆಲ್ಲರನ್ನು ಆಶೀರ್ವದಿಸು. ಅವರೆಲ್ಲರೂ ಇದನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ನಮ್ಮ ತಂದೆ. ಆಮೇನ್.